ಹಾಯ್ ಹಲೋ ಎಲ್ಲರಿಗೂ ಹೇಗಿದ್ದೀರಾ? ಹೋಪ್ ಯು ಆಲ್ ಡೂಯಿಂಗ್ ಗುಡ್. ಇವತ್ತು ಚಾಪಿಂಗ್ ಬೋರ್ಡೆಲ್ಲ ಬಿಟ್ಬಿಟ್ಟು ಡೈರೆಕ್ಟಾಗಿ ಮಾರ್ಕೆಟ್ ಬಂದಿದ್ದಾಳೆ ಅಂತ ಅಂದ್ಕೊಂಡ್ರೆ ಇಲ್ಲ. ಲಾಸ್ಟ್ ವೀಕ್ ನಾನು ನಮ್ಮಮ್ಮನ ಮನೆಗೆ ಹೋಗಿದ್ದೆ ಆ್ಯಂಡ್ ನಮ್ಮಮ್ಮ ಮಾಡೋ ಮೀನು ಸಾರು ಅಂದರೆ ನಂಗೆ ಸಖತ್ ಇಷ್ಟ. ಸೊ ಹಾಗಾಗಿ ಅದೇ ಥರ ಅಂದ್ಕೊಂಡಾಗ ಮನೆ ಹತ್ರನೇ ಮೀನು ಮಾರ್ಕೊಬಂದರು. ಹಾಗಾಗಿ ಮೀನು ತೊಗೊಂಡು ನನ್ನ ಅಮ್ಮನ ಹತ್ರ ಮೀನು ಸಾರು ಮಾಡಿಸ್ತಾ ಇದ್ದೆ. ಹಾಗೆ ನಿಮಗೂ ತೋರಿಸೋಣ ಅಂತ ವೀಡಿಯೋ ಮಾಡ್ಕೊಳಕ್ಕೆ ಟ್ರೈ ಮಾಡಿದೆ. ಸೊ ನಾನಿಲ್ಲಿ 1 kg ಅಷ್ಟು ಬಾಂಗ್ಡ ಮೀನು ತೊಗೊಂಡಿದ್ದೀನಿ. ಆ್ಯಂಡ್ ನಾವಲ್ಲಿ ಚಿಕ್ಕವರಿದ್ದಾಗ ಮತ್ತಿ ಮೀನೆಲ್ಲ 20 ರೂಪಾಯಿಗೆ ಸಿಗ್ತಾಯಿತ್ತು. ಈಗ 300 ರೂಪಾಯಿ ಆಗಿಬಿಟ್ಟಿದೆ. ಸೊ ಈಗ ಬಾಂಗ್ಡ ಮೀನು ನಮ್ಮಮ್ಮ ಕ್ಲೀನ್ ಮಾಡೋದು ಕೂಡ ತೋರಿಸ್ತಾ ಇದ್ದಾರೆ. ಸೊ ಅದ್ರದ್ದು ಸ್ಕೇಲ್ಸ್ ಎಲ್ಲನೂ ರಿಮೂವ್ ಮಾಡಿ ಆ್ಯಂಡ್ ಇನ್ಸೈಡ್ ಇರೋ ಅನ್ವಾಂಟೆಡ್ ಥಿಂಗ್ಸ್ ಎಲ್ಲನೂ ರಿಮೂವ್ ಮಾಡಿ ಕ್ಲೀನಾಗಿ ತೊಳ್ಕೊಂಡು ರೆಡಿ ಮಾಡಿ ಇಟ್ಕೋತಾ ಇದ್ದಾರೆ. ಸೊ ಮೀನೆಲ್ಲ ತೊಳ್ಕೊಂಡು ರೆಡಿಯಾಗಿ ಇಟ್ಕೊಂಡ್ಮೇಲೆ ಇದಕ್ಕೆ ಮಸಾಲೆ ರುಬ್ಕೋಬೇಕು. ಸೊ ಇದಕ್ಕೆ ಒಂದು ಈರುಳ್ಳಿ ಉದ್ದುದ್ದಾಗ ಕಟ್ ಮಾಡ್ಕೊಂಡಿರೋದು, ಒಂದು 4-5 ಇದು ಬೆಳ್ಳುಳ್ಳಿ, ಆಮೇಲೆ ಒಂದು 4ರಿಂದ 5 ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪೌಡರ್ ಮತ್ತು ಸ್ವಲ್ಪ ಅರಿಶಿನ ಪುಡಿ ಹಾಕಿಬಿಟ್ಟು ಚೆನ್ನಾಗಿ ನೈಸ್ ಪೇಸ್ಟ್ ಮಾಡಿ ಇಟ್ಕೋತಾ ಇದ್ದಾರೆ. ಸೊ ಈಗ ನಮ್ಮಮ್ಮ ಇದನ್ನು ಮಡಕೆಯಲ್ಲಿ ಮಾಡ್ತಾಯಿದ್ರು. ಸೊ ಅದಕ್ಕೆ ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕಿ, ಆಮೇಲೆ ಮತ್ತೊಂದು ಅರ್ಧದಷ್ಟು ಈರುಳ್ಳಿನ ಚೆನ್ನಾಗಿ ಉದ್ದುದ್ದಾಗ ಕಟ್ ಮಾಡ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದಾರೆ. ಆಮೇಲೆ ಕರ್ಬೇವಿನ ಸೊಪ್ಪನ್ನ ಆ್ಯಡ್ ಮಾಡಿಬಿಟ್ಟು ಆಮೇಲೆ ಆಲ್ರೆಡಿ ರುಬ್ಕೊಂಡಿರೋ ಅಂಥ ಮಸಾಲೆನ ಹಾಕೋತಾ ಇದ್ದೀವಿ. ಅದಕ್ಕೆ ಎಷ್ಟು ಬೇಕು ನೀರು ನೋಡಿಕೊಂಡು ಹಾಕ್ಕೊಬೇಕಾಗತ್ತೆ. ಮಿಕ್ಸಿನ ತೊಳ್ಕೊಂಡು ಒಂದು ಸ್ವಲ್ಪ ನೀರು ಅಥವಾ ಇನ್ನೊಂದು ಸ್ವಲ್ಪ ನೀರು ಬೇಕು ಅಂದ್ರೂ ಹಾಕ್ಕೋಬೋದು. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಇದಕ್ಕೆ ಆಲ್ರೆಡಿ ಸ್ಟೋರ್ ಮಾಡಿರುವಂಥ ಹುಳಿ. ನಾನು ಲಾಸ್ಟ್ ಟೈಮ್ ಆಲ್ರೆಡಿ ಹೇಳಿದ್ದೀನಿ, ಇದನ್ನು ಹುಳಿನ ಹೇಗೆ ಸ್ಟೋರ್ ಮಾಡೋದು ಅನ್ನೋದಕ್ಕೂ ಕೂಡ ನಾನು ವೀಡಿಯೋ ಮಾಡಿ ಲಾಸ್ಟ್ ಟೈಮ್ ಅಪ್ಲೋಡ್ ಮಾಡಿದ್ದೀನಿ. ಅದನ್ನು ನೀವು ಚೆಕ್ ಮಾಡ್ಕೊಬೋದು. ಸೊ ಅದನ್ನು ಉಪ್ಪು ಹಾಕಿ ಲಾಸ್ಟಲ್ಲಿ ಅದಿನ್ನೂ ಕುದಿ ಬರೋದಕ್ಕಿಂತ ಮುಂಚಿತವಾಗಲೇ ಮೀನು ಹಾಕಬೇಕು. ಇಲ್ಲಿ ನಮ್ಮಮ್ಮ ಅರ್ಧ ಇಡೀ ಮೀನು, ಇನ್ನು ಅರ್ಧ ಕಟ್ ಮಾಡಿರೋ ಮೀನು ಹಾಕ್ತಾಯಿದ್ದಾರೆ. ಮಕ್ಕಳೆಲ್ಲ ವೇಸ್ಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಹಾಫ್ ಮೀನು ಹಾಕ್ತಾಯಿದ್ದಾರೆ. ಸೊ ನೀವು ಬೇಕಾದರೆ ಫುಲ್ ಕಂಪ್ಲೀಟಾಗಿ ಕಟ್ ಮಾಡಿರೋ ಮೀನಾದರೂ ಹಾಕ್ಕೊಬೋದು ಅಥವಾ ಉದ್ದುದ್ದ ಮೀನಾದರೂ ಹಾಕ್ಕೊಬೋದು. ಆಮೇಲೆ ಲಿಡ್ ಕ್ಲೋಸ್ ಮಾಡಿ ಸ್ವಲ್ಪ ಮೀಡಿಯಮ್ ಸಿಮ್ ಮಾಡಿ ಕುದಿಲಿಕ್ಕೆ ಬಿಡಬೇಕು. ಈ ಥರ ಒಂದು ರೌಂಡ್ ಕುದ್ಮೇಲೆ ಒಂದು ಸಲ ರುಚಿ ನೋಡಿಕೊಂಡು ಹೇಗಿದೆ ಅಂತ ಏನಾದರೂ ಅಡ್ಜಸ್ಟ್ಮೆಂಟ್ಸ್ ಬೇಕಂದರೆ ಮಾಡಿಕೊಂಡು ಮಾಡ್ಕೊಬೋದು. ಸೊ ಇವಾಗ ಮೀನು ಸಾರು ರೆಡಿಯಾಗಿದೆ. ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಅಂದರೆ ನೀರು ದೋಸೆ ಅಥವಾ ರೊಟ್ಟಿ. ನಮ್ಮಮ್ಮ ನೀರು ದೋಸೆ ಜೊತೆ ಮಾಡಿದರು ಆ್ಯಂಡ್ ನೀರು ದೋಸೆ ಜೊತೆ ಬಾಂಗ್ಡ ಮೀನು ಸಕ್ಕತ್ತಾಗಿತ್ತು. ಅಂದರೆ ತುಂಬಾ ಚೆನ್ನಾಗಿತ್ತು. ನಂಗೆ ಈಗಲೂ ಬಾಯಲ್ಲಿ ನೀರು ಬರ್ತಾಯಿದೆ. ನೀವು ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಫೀಡ್ಬ್ಯಾಕ್ ಹೇಳಿ. ಆ್ಯಂಡ್ ನಾನು ಮಾಡ್ತಾ ಇರೋ ವೀಡಿಯೋಸ್ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ನನ್ನ ವೀಡಿಯೋಸ್ಗೆ ಲೈಕ್, ಕಮೆಂಟ್ ಆ್ಯಂಡ್ ಶೇರ್ ಕೂಡ ಮಾಡಿ. ಥ್ಯಾಂಕ್ ಯು. ಸಿ ಯು ಇನ್ ದ ನೆಕ್ಸ್ಟ್ ವೀಡಿಯೋ.